This is Kids channel. Please like, share and subscribe. ಶಾಂತಿಯುತ ಹಳ್ಳಿಯಾದ ರಾಂಪುರವು ಸೊಂಪಾದ ಹಸಿರು ಹೊಲಗಳು ಮತ್ತು ಹೊಳೆಯುವ ನದಿಯಿಂದ ಆವೃತವಾಗಿತ್ತು. ರೋಹನ್ ಎಂಬ ಕುತೂಹಲಕಾರಿ ಹುಡುಗ ಈ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವನ ಅಜ್ಜ ಯಾವಾಗಲೂ ಅವನಿಗೆ ಕಥೆಯನ್ನು ಹೇಳುತ್ತಿದ್ದರು. ಅವನು ಆ ಕಥೆಗಳನ್ನು ತುಂಬಾ ಕುತೂಹಲದಿಂದ ಮತ್ತು ಆಕರ್ಷಣೆಯಿಂದ ಕೇಳುತ್ತಿದ್ದನು. ಅದರಲ್ಲೂ ವಿಶೇಷವಾಗಿ ಹಳ್ಳಿಯಲ್ಲಿ ಎಲ್ಲೋ ಸಮಾಧಿ ಮಾಡಲಾದ ಗುಪ್ತ ನಿಧಿಯ ಬಗ್ಗೆ. ಒಂದು ದಿನ ಅಜ್ಜ ಬೇಕಾಬಿಟ್ಟಿಯಾಗಿ ಇಟ್ಟುಕೊಂಡಿದ್ದ ಹಟ್ಟವನ್ನು ಸ್ವಚ್ಛಗೊಳಿಸಲು ರೋಹನ್ ಸಹಾಯ ಮಾಡುತ್ತಿದ್ದ. ಆ ಸಮಯದಲ್ಲಿ ರೋಹನ್ ಮರದ ಪೆಟ್ಟಿಗೆಯೊಳಗೆ ಹಳೆಯ ಧೂಳಿನ ನಕ್ಷೆಯನ್ನು ನೋಡಿ ಆಶ್ಚರ್ಯಚಕಿತನಾದನು. ಆ ನಕ್ಷೆಯಲ್ಲಿ ಮರೆಯಾದ ರೇಖಾಚಿತ್ರಗಳು ಮತ್ತು ಗುರುತುಗಳನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದನು. ನಂತರ ಅವನ ಕಣ್ಣುಗಳು ಬಹಳ ಉತ್ಸಾಹದಿಂದ ಅಗಲವಾದವು. ಇದು ನಿಧಿ ನಕ್ಷೆ ಎಂದು ತೋರುತ್ತಿದೆ ಎಂದು ಅರಿತುಕೊಂಡ ಅವನು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅದನ್ನು ತನ್ನ ಅತ್ಯುತ್ತಮ ಸ್ನೇಹಿತೆ ಮೀರಾಳಿಗೆ ತೋರಿಸಲು ಧಾವಿಸಿದನು. ಇಬ್ಬರು ನಕ್ಷೆಯನ್ನು ವಿಶ್ಲೇಷಿಸಲು ಗಂಟೆಗಳ ಕಾಲವೇ ಆಯಿತು. ಇದು ಹಳ್ಳಿಯ ಕೊಳದ ಬಳಿ ದೊಡ್ಡ ಆಲದ ಮರವನ್ನು ತೋರಿಸುತ್ತಿದೆ ಮತ್ತು ಅದರ ಹತ್ತಿರ ಎಕ್ಸ್ ಗುರುತು ತೋರಿಸುತ್ತಿದೆ ಎಂದು ತಿಳಿದ ಅವರು ಉತ್ಸಾಹದಿಂದ ಮರವನ್ನು ಹುಡುಕಲು ಓಡಿಹೋದರು. ಅವರು ಆಲದ ಮರವನ್ನು ತಲುಪಿದರು. ನಂತರ ಅವರು ಅದರ ಬೇರುಗಳ ಬಳಿ ಎಗೆಯಲು ಪ್ರಾರಂಭಿಸಿದರು. ಅವರ ಕಾರ್ಯಗಳ ಬಗ್ಗೆ ಕುತೂಹಲ ಹೊಂದಿರುವ ಗ್ರಾಮಸ್ಥರು ವೀಕ್ಷಿಸಲು ಒಟ್ಟುಗೂಡಿದರು. ಸ್ವಲ್ಪ ಸಮಯದವರೆಗೂ ಅಗೆದ ನಂತರ ಅವರ ಕೈಗೆ ಏನೋ ಗಟ್ಟಿಯಾಗಿ ಹೊಡೆಯಿತು. ಅದು ಹಳೆಯ ತುಕ್ಕು ಹಿಡಿದ ಪೆಟ್ಟಿಗೆಯಾಗಿತ್ತು. ರೋಹನ್ ಮತ್ತು ಮೀರಾ ಅದನ್ನು ಎಚ್ಚರಿಕೆಯಿಂದ ಹೊರತೆಗೆದರು. ಅದನ್ನು ನೋಡಿದ ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಅದರಲ್ಲಿ ಪ್ರಾಚೀನ ಚಿನ್ನಾಭರಣಗಳು, ಸುರುಳಿಗಳು, ಸುಂದರವಾಗಿ ರಚಿಸಲಾದ ಕುಂಬಾರಿಕೆ ಮತ್ತು ಕೆಲವು ಬೆಳ್ಳಿ ನಾಣ್ಯಗಳು ಇದ್ದವು. ಹಳ್ಳಿಯ ಹಿರಿಯರು ಸುರುಳಿಗಳನ್ನು ಪರಿಶೀಲಿಸಿದರು ಮತ್ತು ಇವು ನಮ್ಮ ಪೂರ್ವಜರಿಗೆ ಸೇರಿದವು. ಅವರು ನಮ್ಮ ಹಳ್ಳಿಯ ಇತಿಹಾಸವನ್ನು ಮತ್ತು ನಮ್ಮ ಈ ಸುಂದರವಾದ ಭೂಮಿಯನ್ನು ಹೇಗೆ ನಿರ್ಮಿಸಿದರು ಎಂದು ಇದರಲ್ಲಿ ಬರೆದಿದ್ದಾರೆ. ನಿಜವಾದ ನಿಧಿ ಚಿನ್ನವಲ್ಲ, ಆದರೆ ಅವರ ಶ್ರೀಮಂತ ಪರಂಪರೆ ಮತ್ತು ಇತಿಹಾಸ ಎಂದು ಅರಿತುಕೊಂಡ ಗ್ರಾಮಸ್ಥರು ಸಂತೋಷದಿಂದ ಇದ್ದರು. ನಂತರ ಆ ಪೆಟ್ಟಿಗೆಯನ್ನು ಎಲ್ಲರ ಸಮೂಹದಲ್ಲೇ ಸಮುದಾಯ ಸಭಾಂಗಣದಲ್ಲಿ ಇರಿಸಲು ನಿರ್ಧರಿಸಿದರು. ಆ ದಿನದಿಂದ ಪೆಟ್ಟಿಗೆ ಮತ್ತು ಅದರ ವಿಷಯಗಳನ್ನು ಹಳ್ಳಿಯ ಸಮುದಾಯ ಸಭಾಂಗಣದಲ್ಲೇ ಇರಿಸಲಾಗಿತ್ತು. ರೋಹನ್ ಮತ್ತು ಮೀರಾ ಊರಿನ ಜನರ ಮುಂದೆ ವೀರರಾದರು. ಅವರು ಸಂಪತ್ತನ್ನು ಹುಡುಕಿದ್ದ ಕಾರಣಕ್ಕಲ್ಲ, ಆದರೆ ಅವರು ತಮ್ಮ ಕಳೆದುಹೋದ ಹಳ್ಳಿಯ ಇತಿಹಾಸದ ಪುಟದ ಭಾಗವನ್ನು ಹುಡುಕಿದ್ದರಿಂದ. ಗ್ರಾಮಸ್ಥರು ಬಹಳ ಸಂತೋಷಪಟ್ಟು ಎಂದಿನಂತೆ ಅವರ ದಿನನಿತ್ಯದ ಕೆಲಸದಲ್ಲಿ ತೊಡಗಿದರು. Thank you for watching.